ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ. ಒಂದು ಹೆಣ್ಣು ಮಗಳು ತನ್ನ ಹಕ್ಕಣಿಗೆ ಆಗಿರತಕ್ಕಂಥ ಅನ್ಯಾಯದ ಬಗ್ಗೆ, ಈ ನಾಡಿನ ಕಾನೂನಿನ ಬಗ್ಗೆ, ಈ ನಾಡಿನ ದಕ್ಷ ಪ್ರಾಮಾಣಿಕ ಅಧಿಕಾರಿಗಳ ಬಗ್ಗೆ, ಈ ನಾಡಿನ ಪ್ರಾಮಾಣಿಕ ಜನನಾಯಕರ ಬಗ್ಗೆ ಯಾವ ರೀತಿ ಕೊಂಡಾಡಿದರೆ, ಈ ಕರ್ನಾಟಕ ಕಾನೂನು ಏನಾಗಿದೆ ಅಂತ ದಯಮಾಡಿ ಒಂದ್ಸಾರಿ ಈ ವಿಡಿಯೋ ನೋಡಿ ನೀವೆಲ್ಲ ಅರ್ಥ ಮಾಡ್ಕೊಳ್ಳಿ. ಇನ್ನು ಮುಂದಿನ ದಿನಗಳಾದರೂ ಈ ಹುಚ್ಚು ಅಭಿಮಾನ, ಈ ಜಾತಿ ಅಭಿಮಾನ, ಪಕ್ಷದ ಗುಲಾಮರಾಗಿ ಕೆಲಸ ಮಾಡುವ ಬದಲು ಜನಪರ ಕಾರ್ಯಕ್ರಮಗಳು ಮಾಡ್ತಾ ಈ ನಾಡಿನ ಒಳಿವಿಗಾಗಿ, ಈ ನಾಡಿನ ಉಳಿವಿಗಾಗಿ, ಈ ನಾಡಿನ ಸಮೃದ್ಧ ಕ್ಷೇಮಕ್ಕಾಗಿ ಒಳ್ಳೆ ನಿರ್ಧಾರ ಮಾಡಬೇಕು. ಆತ್ಮೀಯ ಮತದಾರ ಬಂಧುಗಳೇ, ಜಾತೀಯತೆ ಬಿಟ್ಟು, ಪಕ್ಷ ಅಭಿಮಾನವನ್ನು ಬಿಟ್ಟು, ಹುಚ್ಚು ಅಭಿಮಾನವನ್ನು ಬಿಟ್ಟು ಪ್ರಾಮಾಣಿಕವಾಗಿ ಧೈರ್ಯ ಮಾಡಿ ಪ್ರಶ್ನೆ ಮಾಡುವುದ್ರ ಮೂಲಕ ನಮಗೆ ನಾವೇ ನ್ಯಾಯ ದೊರಕಿಸ್ಕೋಬೇಕು. ಯಾವ ಪಕ್ಷದಿಂದ ಯಾರಿಗೂ ಸಹ ನ್ಯಾಯ ಸಿಗಲ್ಲ. ಒಮ್ಮೆ ಈ ವಿಡಿಯೋ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳ ಹೊರ ಹಾಕಿ. ಜೈ ಕನ್ನಡಾಂಬೆ, ಜೈ ಕನ್ನಡ ನಾಡು. ನಮಸ್ಕಾರ. ಇವ್ರಿಗೆ ಎನ್ಕೌಂಟರ್ ಮಾಡಕ್ಕೂ ಆಗಲ್ಲ, ಗಲ್ ಶಿಕ್ಷೆ ಕೊಡಕ್ಕೂ ಆಗಲ್ಲ. ಟ್ರೀಟ್ಮೆಂಟ್ ಎದಕ್ ಕೊಡಿಸ್ತೀರಿ? ಕೋಮಾಕ್ಕೆ ಹೋಗ್ಯಾನತಾರೀಗ ಹೋಗ್ಲಿ, ಅವ ಹಂಗ ನರಿಸ್ತಾ ಇಲ್ಲಿ. ಬ್ಯಾಂಡೇಜ್ ಎದಕ್ ಹಾಕ್ತಿವಿ ಮುಖದ ಮೇಲೆ? ನಮ್ಮ ಅಕ್ಕ ಸತ್ತಾಗ ಏನು ಬಂದು ಟ್ರೀಟ್ಮೆಂಟ್ ಕೊಟ್ಟು ಬ್ಯಾಂಡೇಜ್ ಹಾಕಿದ್ರಿ ನೀವು? ಹಾಕಿದ್ರಿ? ಒಂದ್ ಅನಾಥ ಶವ ತಗೊಂಡ್ ಹೋದಾಗ ಟಾಟಾ ಸಂಗ್ ತಗೊಂಡ್ ಹೋಗಿರಿ ನೀವ. ಏನ್ ಆಂಬುಲೆನ್ಸ್ ಕರ್ಸಿ ಇದು ಮಾಡ್ಸಿದ್ರಿ, ಚಿಕಿತ್ಸೆ ಕೊಟ್ರಿ ಆಂಬುಲೆನ್ಸ್ ಒಳಗ ಕೊಟ್ರಿ ಅವ್ರು. ಇವನ್ಗೆ ಯಾಕೆ ಕೊಡ್ಬೇಕು? ಇವನು ಹಂಗ ರಕ್ತ ಹಚ್ಕೊಂಡ್ ಸಾಲ್ ಬಿಡು. ನಮ್ಮ ಅಕ್ಕ ಒಂದೀಟ್ ಮುಳು ಚುಚ್ಚಿದ್ರ ಚಿರಾಡ್ ಆಗ್ತಿದ್ಲ. ಇನ್ ಮನಿ ತುಂಬಾ ರಕ್ತ, ನನ್ನ ಕೈಯಾರ ನಾ ಬೆಳ್ದೇನ್ರಿ. ನಂಗೆ ಎಷ್ಟು ಸಂಕಟ ಆಗ್ಬೋದು ಹೇಳ್ರಿ ನೀವು. ರೆಡ್ ಬಟನ್ ಒತ್ತಿ ಫ್ರೀ ಸಬ್ಸ್ಕ್ರೈಬ್ ಆಗಿ, ಆಮೇಲೆ ಬೆಲ್ ಮಾತ್ರ ಮರಿಬೇಡಿ.